ಪ್ರೀತಿಯ ಪ್ರೇಕ್ಷಕರಿಗೆ ವಿಶೇಷವಾದಂಥ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಯಾವ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ ಅಂತಂದರೆ, ಕಟ್ಟ ಕಡೆಯ ರಾಶಿ, ಭಚಕ್ರದ ಕೊನೆಯ ರಾಶಿ ಮೀನರಾಶಿ. ಒಂದೊಂದೇ ರಾಶಿಗಳನ್ನು ಅಪ್ಲೋಡ್ ಮಾಡಬೇಕಾದ್ರೆ ಹಲವಾರು ಜನರು ಫೋನ್ ಮಾಡಿ ಮೀನರಾಶಿ ಬಗ್ಗೆ ಹೇಳಿ, ಹಲವಾರು ಜನ ಕಮೆಂಟ್ ಮಾಡಿ ಮೀನರಾಶಿ ಬಗ್ಗೆ ಹೇಳಿ ಅಂತ ಕೇಳ್ತಿದ್ರಿ. ಒಂಥರ ನೀರಿನಿಂದ ಹೊರಗೆ ಬಂದ ಮೀನುಗಳು ಹೇಗೆ ವಿಲವಿಲ ಒದ್ದಾಡುತ್ತೋ ಆ ರೀತಿಯವರು ಮೀನರಾಶಿಯವರು ಒದ್ದಾಡಲೇಬೇಕಾಗ್ತದೆ ಪ್ರತಿ ಬಾರಿಯೂ. ಯಾಕೆ ಅಂತಂದರೆ ಕೊನೆಯದಾಗಿ ಬರುತ್ತೆ, ಹಾಗಾಗಿ ಎಲ್ಲರದ್ದನ್ನು ಮುಗಿಸಿ ಕೊನೆಗೆ ಹೇಳಬೇಕಾಗ್ತದೆ. ಅದಕ್ಕೆ ಬಹಳ ಕುತೂಹಲ ಅವರಿಗೆ, ಏನು ನಡಿಬಹುದು ನನ್ನ ಜೀವನದಲ್ಲಿ ಅಂತ. ಅದೇ ರೀತಿಯಾಗಿ ಇವತ್ತಿನ ವಿಡಿಯೋನಲ್ಲಿ ಮೀನರಾಶಿಯವರ ಗುಣಲಕ್ಷಣಗಳು, ಅವರು ಮಾಡ್ಕೊಳ್ಬೇಕಾದಂತಹ ವ್ಯವಹಾರಗಳು, ಯಾವ ವಿದ್ಯಾಭ್ಯಾಸ, ಏನು ರೋಗ ಬರುತ್ತೆ, ಅದೇ ರೀತಿಯಾಗಿ ಅವರ ಮಾಡ್ಕೊಳ್ಬೇಕಾದಂತಹ ಪರಿಹಾರಗಳೇನು ಅನ್ನೋದನ್ನು ಒಂದು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಇನ್ನು ಮೀನರಾಶಿಯವರ ಗುಣಲಕ್ಷಣಗಳನ್ನು ತಿಳಿಯೋದಕ್ಕಿಂತ ಮುಂಚೆ ವಿಡಿಯೋ ಯಾರಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮೀನರಾಶಿಯವರ ಗುಣ ಏನು ಅಂತ ಹೇಳಿದರೆ, ಯಾವಾಗಲೂ ಒಂದು ರೀತಿ ಏನೋ ಕಳ್ಕೊಂಡ ಭಾವ ಅವರಲ್ಲಿ ಇದ್ದೇ ಇರುತ್ತೆ. ಆದರೆ ಲೋಕದ ಮುಂದೆ ತಾನು ಎಷ್ಟು ನಗನಗುತ್ತಾ ಇರೋದು, ಎಷ್ಟು ಖುಷಿಯಾಗಿರೋದು, ಪ್ರತಿಯೊಬ್ಬರನ್ನು ಸಂತೋಷದಲ್ಲಿ ನೋಡ್ಕೊಳ್ಳೋದು, ಪ್ರತಿಯೊಬ್ಬರನ್ನು ಖುಷಿಯಾಗಿಟ್ಕೊಳ್ಳೋದು, ಎಲ್ಲರನ್ನೂ ಚೆನ್ನಾಗಿ ಪ್ರೀತಿ ಭಾವದಿಂದ ನೋಡ್ಕೊಳ್ತಕ್ಕಂಥದ್ದು. ಆದರೆ ಒಂದೇ ಒಂದದ ಸಾರಿ ಪರದೆ ಎಳಿತು ಅಂತ ಹೇಳಿದ್ರೆ ಅವರ ಮುಖದಲ್ಲಿ ಕರಾಳದ ಛಾಯೆಗಳು ಬಂದು ಕೂತ್ಕೊಳ್ಳುತ್ತವೆ. ಶೋಕ ಸಾಗರದಲ್ಲಿ ಅವರು ಮುಳುಗಿರ್ತಾರೆ. ಜಗತ್ತಿನ ಮುಂದೆ ತುಂಬ ನಗನಗ್ತಾ ಇರತಕ್ಕಂತಹ ಜೀವಿಗಳು ಜಗತ್ತಿನ ಹಿಂದೆ ಬರ್ತಾ ಇದ್ದ ಹಾಗೇ ಅವ್ರಿಗೆಲ್ಲ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಭಾವವೇ ಮುಂದೆ ಹೊರಟೋಗಿರುತ್ತೆ. ಜಗತ್ತಿನ ಮುಂದೆ ಹೇಗಿರ್ತಾರೆ ಅಂದರೆ, ಜಗಮಗಗೊಳ್ಳುವಂತಹ ಸೂರ್ಯರ ಹಾಗೆ ಇದ್ದರೆ ಜಗತ್ತಿನಿಂದ ದೂರ ಸರಿದ ತಕ್ಷಣವೇ ಅವರು ಆಗಿರ್ತಾರೆ ಅಮಾವಾಸ್ಯೆಯ ಕಗ್ಗತ್ತಲು. ಆ ರೀತಿಯಾಗಿರುತ್ತೆ. ತುಂಬ ಕೋಪ ಮಾಡ್ಕೊಳ್ತಾರೆ, ತುಂಬ ದುಡ್ಡುಗಳನ್ನು ಹಾಳು ಮಾಡ್ಕೊಳ್ತಾರೆ. ಅದು ಶತ್ರುವಿನ ಮೂಲದಿಂದ, ಜೊತೆಗೆ ತನಗೆ ಬೇಕಾದಂಥ ಇಷ್ಟವಾದಂಥ ವಸ್ತುಗಳನ್ನು ಖರೀದಿ ಮಾಡೋದ್ರಿಂದ. ತನಗೆ ಇಷ್ಟವಾದಂಥ ವಸ್ತು ಇಷ್ಟವಾಗಿಬಿಟ್ರೆ ಇದು ಎಷ್ಟೇ ಕಷ್ಟವಾಗಲಿ ನಾನು ಕೊಂಡುಕೊಳ್ಳಲೇಬೇಕು, ನನಗದು ಬೇಕು ಅನ್ನುವಂತಹ ಒಂದು ವಿಚಾರ. ಇವರು ತುಂಬ ಚೆನ್ನಾಗಿ ಬರವಣಿಗೆ ಚೆನ್ನಾಗಿರುತ್ತೆ. ಎಷ್ಟೇ ಆಗಲಿ ಗುರುವಿನ ರಾಶಿ ಅಲ್ವೇ. ಒಂದು ವಿಚಾರವನ್ನು ವಿಶ್ಲೇಷಣೆ ಮಾಡುವಂಥದ್ದಿರ್ಬೋದು, ಒಂದು ವಿಚಾರವನ್ನು ತರ್ಕಿಸುವಂತಹದ್ದಾಗಿರ್ಬೋದು, ಒಂದು ವಿಚಾರವನ್ನು ಬೇರೆಯವರಿಗೆ ಮುಟ್ಟಿಸುವಂಥದ್ದಾಗಬಹುದು. ತುಂಬ ಚೆನ್ನಾಗಿರುತ್ತೆ ಇವರ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್. ತುಂಬ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಆಲೋಚನೆಯೂ ಸಹ ಮಾಡಲಿಕ್ಕಾಗಲ್ಲ. ತುಂಬ ಚೆನ್ನಾಗಿರುವಂಥ ಕುಶಲಮತಿಯನ್ನು ಹೊಂದಿರ್ತಾರೆ. ಅವರ ಮೈಂಡ್ ಸೆಟ್ ತುಂಬ ಚೆನ್ನಾಗಿರುತ್ತೆ. ಆದರೆ ಇದಕ್ಕಿದ್ದ ಹಾಗೆ ಪಾತಾಳಕ್ಕೆ ಬಿದ್ದವ್ರು ಹಾಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡು ಎಲ್ಲವೂ ನಶ್ವರ, ಎಲ್ಲವೂ ನಶ್ವರ, ಎಲ್ಲವೂ ನಶ್ವರ. ಬ್ರಹ್ಮಜ್ಞಾನಿಗಳು ಸಹ ಜಾಸ್ತಿ ಆಗುವಂಥದ್ದು ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಬ್ರಹ್ಮವನ್ನು ಅರಿಯುವಂಥವರು ಜಾಸ್ತಿ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಹೇಗಾಗಿರುತ್ತೆ ಅಂದರೆ, ನಮಗೀಗ ಪ್ರೆಸೆಂಟ್ ಎಲ್ಲರಿಗೂ ಆಲ್ಮೋಸ್ಟ್ ಏನಾಗುತ್ತೆ, ಈ ಅಪಾರ್ಟ್ಮೆಂಟ್ಗಳಲ್ಲಿ ಸ್ವಂತ ಮನೆಯನ್ನು ಕೊಂಡ್ಕೊಂಡ್ಬಿಟ್ರೆ ಏನನ್ಸುತ್ತೆ, ಅದು ನನ್ನದು ಮನೆ ಹೇಳ್ಕೋಬೇಕು ಅಷ್ಟೇ, 30-40 ಲಕ್ಷ ಕೊಟ್ಟು ಕೊಂಡ್ಕೋಬೇಕಾಗತ್ತೆ ಮನೆ. ಬಟ್ ಆದರೆ ಈ ಕಡೆ ಒಂದು ಗೋಡೆಗೆ ಏನಾದರೂ ಒಂದು ಶಬ್ದ ಆದರೆ ಆ ಕಡೆ ಮನೆಯವನು ಬರ್ತಾನೆ, ಈ ಕಡೆ ಗೋಡೆಗೆ ಮೊಳೆ ಹೊಡೆಯೋಣ ಈ ಕಡೆ ಮನೆಯವನು ಬರ್ತಾನೆ. ಮೇಲ್ಗಡೆ ಇರುವಂಥ ಮನೆಯವರು ಅಲ್ಲೇನೋ ದೊಂಬಿ ಮಾಡ್ತಿರ್ತಾರೆ. ಅಲ್ಲಿ ನಮ್ಮ ಮನೇಲೇನೋ ಒಂದಿಷ್ಟು ಶಬ್ದ ಆದರೆ ಕೆಳಗಡೆ ಮನೆಯಿಂದ ಬಂದುಬಿಟ್ಟು ಯು ಆರ್ ಡಿಸ್ಟರ್ಬಿಂಗ್ ಅಸ್ ಅಂತ ಹೇಳ್ತಾರೆ. ಆ ಗೋಡೆನೂ ನಂದಲ್ಲ, ಛಾವಣಿನೂ ನಂದಲ್ಲ, ನೆಲವೂ ನಂದಲ್ಲ, ಮಧ್ಯದಲ್ಲಿರೋ ಸ್ಪೇಸ್ ನಂದು. ಅಂದರೆ ಪಿಶಾಚಿ ಯಾಕೆ ಬದುಕಬೇಕು, ಅದಕ್ಕೆ ಅಪಾರ್ಟ್ಮೆಂಟು. ಆ ರೀತಿಯಾದಂತಹ ಭಾವ ಇವರಿಗೆ ಬರ್ತಕ್ಕಂಥದ್ದು. ತುಂಬ ಚೆನ್ನಾಗಿ ವಿಚಾರಗಳನ್ನು ಅರ್ಥೈಸಿಕೊಳ್ತಾರೆ. ಅದನ್ನು ಅರ್ಥೈಸಿಕೊಂಡಂತಹ ವಿಚಾರಗಳನ್ನು ಅಷ್ಟೇ ಪ್ರಚುರವಾಗಿ ಮಂಡಿಸ್ತಕ್ಕಂತಹ ಉತ್ತಮ ವಾಗ್ಮಿಗಳಾಗಿರ್ತಾರೆ. ಇವರಿಗೆ ಜ್ಞಾನವು ತುಂಬ ಚೆನ್ನಾಗಿ ಬರ್ತಕ್ಕಂಥದ್ದು. ಇವರಿಗೆ ಪಿತ್ರಾರ್ಜಿತ ಆಸ್ತಿ ಇದ್ದರೂ ಪ್ರಯೋಜನಕ್ಕೆ ಬರಲ್ಲ. ಹೇಗೋ ಒಂದು ಇವರೇ ಕಳಿಬಹುದು ಅಥವಾ ಅದನ್ನು ಬಿಟ್ಟು ಬರ್ತಕ್ಕಂಥದ್ದು. ಜೀವನದಲ್ಲಿ ವೈರಾಗ್ಯ ಮೂರ್ತಿಗಳಾಗಿ ಇರ್ತಾರೆ. ಪ್ರತಿಯೊಂದವೂ ಅಷ್ಟೇ, ಏನು ಸಂಪಾದನೆ ಮಾಡಿಕೊಂಡು ಏನು ಮಾಡಬೇಕು, ಏನು ಮಾಡಿಕೊಂಡು ಏನು ಪ್ರಯೋಜನ, ಇವತ್ತು ಇರ್ತೀವಿ ನಾಳೆ ಹೋಗ್ತೀವಿ, ಆ ರೀತಿಯಾದಂತಹ ಒಂದು ಪ್ರಭಾವ ಇವ್ರಿಗಿರುತ್ತೆ. ಇವ್ರು ಏನೇ ವಿಚಾರಗಳನ್ನು ಒಂದು ಡಿಸಿಷನ್ ತಗೋಬೇಕು ಅಂದ್ರೂ ಸಹ ತುಂಬ ಆಲೋಚನೆ ಮಾಡ್ತಾರೆ, ಮಾಡಬೇಕು ಮಾಡಬಾರ್ದು ಅಂತ. ಟೈಮ್ ತಗೋತಾನೆ ಇರ್ತಾರೆ, ಆಲೋಚನೆಯಲ್ಲೇ ಮುಳುಗಿರ್ತಾರೆ. ಬಟ್ ಆದರೆ
ಒಂದು ಸಲ ಇವರು ನಿರ್ಧರಿಸಿದರು ಅಂದರೆ ಮಾಡಬೇಕು ಅಂತ ಹೇಳಿದ್ರೆ ಮಾಡಿಯೇ ಮಾಡ್ತಾರೆ. ಮಾಡಬಾರ್ದು ಅಂತ ಅಂದ್ಕೊಂಡ್ರೆ ಅವರು ಮಾಡೋದಕ್ಕೆ ಹೋಗೋದೇ ಇಲ್ಲ. ಸೊ ಹಾಗಾಗಿ ಇವ್ರಿಗೆ ಒಂದು ರೀತಿಯಾದಂತಹ ಡ್ಯುವಲ್ ಮೈಂಡೆಡ್, ಡ್ಯುವಲ್ ಪರ್ಸನಾಲಿಟಿ. ಯಾರಿಗೂ ಇವ್ರು ಹಾನಿ ಮಾಡೋಕ್ಕೆ ಹೋಗಲ್ಲ, ಶತ್ರುಗಳು ಕ್ಷಮಿಸ್ತಾರೆ, ಕ್ಷಮಾಗುಣ ಜಾಸ್ತಿ ಇವರಿಗೆ. ಒಂದು ಪರಿಸರದಲ್ಲಿ ಇರಬೇಕು, ನಿರ್ಜನವಾದ ಪ್ರದೇಶದಲ್ಲಿ ಇರಬೇಕು, ಈ ಜನರನ್ನು ಕಂಡರೆ ದೂರ ಹೋಗಬೇಕು, ಜನರ ಗುಂಪು ಇಷ್ಟವಾಗೋದಿಲ್ಲ, ಒಬ್ಬರೇ ಏಕಾಂತವಾಗಿರಬೇಕು, ಏಕಾಂತದಲ್ಲಿ ಸಮಯವನ್ನು ಕಳಿಬೇಕು ಅನ್ನುವಂತಹ ಪ್ರಭಾವ ಮತ್ತು ಮನಸ್ಸಿನಲ್ಲಿರ್ತಕ್ಕಂತಹ ಭಾವ ಹಾಗಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ. ಇವರು ಯಾವಾಗಲೂ ಅಷ್ಟೇ ಕಲ್ಪನಾ ಲೋಕದಲ್ಲಿ ವಿಹರಿಸ್ತಿರ್ತಾರೆ. ಭಾವಜೀವಿಗಳು ತುಂಬ, ಯಾರನ್ನಾದರೂ ಒಬ್ಬರನ್ನ ಹಚ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಅವರು ಆ ವಿಚಾರಗಳಲ್ಲೇ ಮುಳುಗಿ ಹೋಗಿರ್ತಾರೆ. ಒಬ್ಬರನ್ನು ಹಚ್ಕೊಂಡ್ಲಿಲ್ವಾ ದೂರ ಇಟ್ಬಿಡ್ತಾರೆ. ಇನ್ನು ಇದೇ ಮೀನರಾಶಿಯವರ ಗುಣಲಕ್ಷಣ, ತುಂಬ ಮೇನ್ ಗುಣಲಕ್ಷಣ ಏನಪ್ಪ ಅಂದರೆ, ಇವರು ಹೊರಗಡೆ ನೋಡೋದಕ್ಕೆ ಬಹಳ ದುರಹಂಕಾರಿಗಳ ಹಾಗೆ ಕಾಣಿಸ್ತಾರೆ, ಅಹಂಕಾರಿಗಳ ಹಾಗೆ ಕಾಣಿಸ್ತಾರೆ. ಆದರೆ ಆಂತರ್ಯ ಹಾಗಲ್ಲ. ಕೆಲವೊಂದು ರಾಶಿಗೆ ನಾನು ಹೇಳಿದ್ದೆ, ಹೊರಗಿನ ಜಗತ್ತಿಗೆ ಬೇಕಾದಷ್ಟು ಮಾನವೀಯತೆಯನ್ನು ತೋರಿಸ್ತಾರೆ, ಬೇಕಾದಷ್ಟು ಸೌಜನ್ಯವನ್ನು ತೋರಿಸ್ತಾರೆ, ಆದರೆ ಆಂತರ್ಯದಲ್ಲಿ ಬರೀ ಕ್ರೌರ್ಯನೇ ತುಂಬಿಕೊಂಡಿರುತ್ತೆ ಅಂತ. ಆದರೆ ಇವರ ಒಂದು ಗುಣಲಕ್ಷಣವೋ ಏನೋ, ಬಾಹ್ಯದಲ್ಲಿ ಬಹಳ ಕ್ರೂರಿಗಳಾಗಿರಿ ಕ್ರೌರ್ಯವನ್ನು ಪ್ರದರ್ಶನ ಮಾಡುವಂಥವರಾಗಿ ಕಾಣಿಸ್ಕೊಳ್ತಾರೆ. ಆದರೆ ಆಂತರ್ಯದಲ್ಲಿ ಬಹಳ ಸೂಕ್ಷ್ಮ ಜೀವಿಗಳು, ಬಹಳ ಭಾವನಾ ಜೀವಿಗಳು, ಕಣ್ಣೀರನ್ನು ಹಾಕುವಂತಹ ಜೀವಿಗಳು ಇವರಿಗೆ ಬರ್ತಿರುತ್ತೆ. ಏನಾದರೂ ಇವರಿಗೆ ಸ್ವಲ್ಪ ಈ ಕುಜ ಮತ್ತು ರವಿ, ಇವರ ಮೀನರಾಶಿಯವರ ಜಾತಕದಲ್ಲಿ ಕುಜ ಮತ್ತು ರವಿ ಏನಾದರೂ ಒಟ್ಟಿಗೆ ಸೇರಿಬಿಟ್ಟಿದ್ರೆ ಸ್ವಲ್ಪ ಮದ್ಯ ವ್ಯಸನಿಗಳಾಗ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತವೆ. ಒಂದು ರವಿ ಭುಕ್ತಿಗಳ ಕಾಲದಲ್ಲಿ, ರವಿ ದಶದ ಕಾಲದಲ್ಲಿ, ಅಥವಾ ಒಂದು ಕುಜ ದಶ ರವಿ ಭುಕ್ತಿ ಈ ಕಾಲಗಳಲ್ಲಿ ಒಂದು ಸ್ವಲ್ಪ ಈ ಮದ್ಯವ್ಯಸನಿಗಳು, ಆಲ್ಕೋಹಾಲಿಸ್ಟ್ಗಳಾಗ್ತಕ್ಕಂಥ ಸಾಧ್ಯತೆಗಳು ಇವರಿಗೆ ಇರುತ್ತವೆ. ಇವರಿಗೆ ಸ್ವಲ್ಪ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುವಂತಹದ್ದು, ಜೊತೆಗೆ ದೀರ್ಘಕಾಲವಾಗಿ ಬಾಧೆ ಕೊಡ್ತಕ್ಕಂತಹ ಸಣ್ಣ ಪುಟ್ಟ ರೋಗಗಳು ಬರ್ತಕ್ಕಂತಹದ್ದು, ರಕ್ತ ಸಂಬಂಧಿತ ವ್ಯಾಧಿಗಳು ಬರ್ತಕ್ಕಂಥದ್ದು ಇವರಿಗೆ ಸರ್ವೇ ಸಾಮಾನ್ಯವಾಗಿರುತ್ತೆ. ಮೀನಖಂಡದಲ್ಲಿ ನೋವುಗಳು ಕಾಣಿಸ್ಕೊಳ್ತಕ್ಕಂಥದ್ದು ಸಹ ಇವರಿಗೆ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ನರ ದೌರ್ಬಲ್ಯಗಳು, ನರ ರೋಗ, ಗಂಡಸರಿಗಾದರೆ ಅಸ್ತಮ ಕಾಯಿಲೆಗಳು ಬರ್ತಕ್ಕಂತಹದ್ದು. ಸೊ ಹೀಗಾಗಿರುತ್ತೆ. ಇವರಿಗೆ ಒಂದಕ್ಕಿಂತ ಹೆಚ್ಚು ವಿವಾಹವಾಗ್ತಕ್ಕಂತಹ ಸಾಧ್ಯತೆಗಳು ಇರುತ್ತವೆ. ಹಿರಿಯರು ಒಪ್ಪಿ ಒಂದು ಮದುವೆ ಮಾಡ್ತಾರೆ, ಜೊತೆಗೆ ಗುಪ್ತವಾಗಿ ಇವರೊಂದು ಮದುವೆ ಮಾಡಿಕೊಳ್ತಾರೆ. ಈ ರೀತಿಯಾಗಿ ಅನೈತಿಕವೋ ನೈತಿಕವೋ ಸಂದರ್ಭ ಬಿಟ್ಟಿರುತ್ತೆ. ನಾವು ನೇರವಾಗಿ ಹೇಳಲಿಕ್ಕಾಗಲ್ಲ ಇದು ಅನೈತಿಕ ಅಂತ, ಹಾಗೆ ನಾವು ಶರಾನು ಬರೆದಿಡೋದಕ್ಕಾಗಲ್ಲ ಇದು ನೈತಿಕ ಅಥವಾ ಅನೈತಿಕ ಅಂತ ಹೇಳಿ. ಸಮಯ ಸಂದರ್ಭ ಅವುಗಳ ಮೇಲೆ ನಿರ್ಧರಿತವಾಗಿರುತ್ತೆ. ಹಾಗಾದರೆ ಮೀನರಾಶಿಯವರಿಗೆ ಯಾವ ಗ್ರಹ ಯೋಗಕಾರಕರಾಗಿ ಕೆಲಸ ಮಾಡ್ತಾರೆ ಅಂತ ನೋಡ್ತು ಅಂತ ಹೇಳಿದ್ರೆ, ಕುಜ ಮತ್ತು ಗುರು ಬಹಳ ಯೋಗಕಾರಕರಾಗಿ ಕೆಲಸ ಮಾಡ್ತಾರೆ. ಕುಜ ಗ್ರಹ ಅಂದರೆ ಮಂಗಳ ಗ್ರಹವಾಗಿರಬಹುದು, ಗುರು ಗ್ರಹ ಬೃಹಸ್ಪತಿ ಗ್ರಹ ಬಹಳ ಯೋಗವನ್ನು ತಂದುಕೊಟ್ರೆ, ಒಂದು ಶನಿ ತುಂಬಾ ಪಾಪಿಯಾಗಿ ಕೆಲಸವನ್ನು ಮಾಡ್ತಕ್ಕಂತಹದ್ದು. ಸೊ ಶನಿ ಗ್ರಹ ಇವರಿಗೆ ಅಷ್ಟೊಂದು ಒಳ್ಳೆಯದನ್ನು ಮಾಡೋದಿಲ್ಲ. ಸ್ವಲ್ಪ ಶುಕ್ರ ಒಂದು ರೀತಿ ಒಳ್ಳೆಯದೂ ಮಾಡಲಾರ ಕೆಟ್ಟದ್ದು ಮಾಡಲಾರ ತಟಸ್ಥವಾಗಿ ನಿಂತ್ಕೊಳ್ತಕ್ಕಂತಹದ್ದು. ಇನ್ನು ಇವರ ವಿದ್ಯಾಭ್ಯಾಸ ಅಂತ ನೋಡ್ತು ಅಂತ ಹೇಳಿದ್ರೆ, ಇವರು ಅಷ್ಟೇ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮುಂದೆ ಬರ್ತಕ್ಕಂಥದ್ದಾಗಿದ್ದಿರಬಹುದು, ಅದೇ ರೀತಿಯಾಗಿ ತಂತ್ರವಿದ್ಯೆಗಳನ್ನು ಕಲಿಯುವಂಥದ್ದಾಗಿರಬಹುದು, ಮಂತ್ರಗಳನ್ನು ಕಲಿಯುವಂಥದ್ದಾಗಿರಬಹುದು, ದೇವತಾ ಉಪಾಸನೆಗಳಲ್ಲಿ ತೊಡಗಿಕೊಳ್ಳುವಂಥದ್ದಿರಬಹುದು. ಇವರು ಬಹಳ ದೈವಿ ಭಕ್ತರಾಗಿರ್ತಾರೆ. ಇವರಿಗೆ ಆ ದೈವತ್ವದ ಕಳೆ ಇವರ ಮುಖದಲ್ಲೇ ಬಂದುಬಿಟ್ಟಿರುತ್ತೆ. ದೈವತ್ವದ ಸ್ಥಾನ ಇವರಿಗೆ ಬಹಳ ಬೇಗ ಸಿಕ್ಕಬಿಡುತ್ತೆ. ಆ ಸಾಯುಜ್ಯ ಪದವಿ ಅಂತಕ್ಕಂಥದ್ದು ಇವರು ತುಂಬಾ ಬೇಗನೆ ಪ್ರಾಪ್ತಿಯಾಗ್ತದೆ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬ ಮೋಕ್ಷ ಸಿಗ್ತಕ್ಕಂಥದ್ದು ಹೆಚ್ಚು. ಕೊನೆ ರಾಶಿ ಇದಾಗಿರೋದ್ರಿಂದ ಅಂತಲ್ಲ, ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅಷ್ಟು ಗುರುಭಕ್ತಿ, ಅಷ್ಟು ದೈವಭಕ್ತಿ, ದೇವರೇ ಕಣ್ಣ ಮುಂದೆ ಕೂತ್ಕೊಂಡು ಪೂಜೆ ತಗೊಳ್ಬಹುದು, ಆ ರೀತಿಯಾಗಿರುತ್ತೆ ಅವರ ಮನಸ್ಸಿನ ಭಾವ. ಸೊ ಹಾಗಾಗಿ ಇದಿಷ್ಟು ಈ ಒಂದು ಮೀನರಾಶಿಯವರ ಗುಣಲಕ್ಷಣಗಳ ಬಗ್ಗೆ, ವಿದ್ಯೆಯ ಬಗ್ಗೆ ಆಗಿದ್ದಿರಬಹುದು, ರೋಗಗಳ ಬಗ್ಗೆ. ಹಾಗಾದರೆ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ ನೋಡಿ, ಮೀನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಪ್ರತಿ ಮಂಗಳವಾರದ ದಿವಸ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಬೇಕು ಸಂಜೆ 6ರಿಂದ 7 ಗಂಟೆ. ಅದೇ ಶುಕ್ರವಾರ ಅದೇ ಸಮಯಕ್ಕೆ ಸರಿಯಾಗಿ ಲಲಿತಾ ಸಹಸ್ರನಾಮದ ಪಠಣವನ್ನು ಮಾಡಬೇಕಾಗತ್ತೆ. ಈ 2 ಪೂಜೆಗಳನ್ನು ನೀವು ಮಾಡಿಕೊಂಡಿದ್ದೇ ಆದರೆ ನಿಮಗೆ ಬಹಳ ಅನುಕೂಲವಾಗ್ತದೆ. ಅದನ್ನು ಒಂದು ಬದಿಗಿಟ್ಟು ಇನ್ನೊಂದು
ರೂಪದಲ್ಲಿ ನಾವು ಪರಿಹಾರವನ್ನು ಸಹ ನಾವು ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿದ್ರೆ ನೋಡಬಹುದು. ಕೆಲವೊಂದು ಮೂಲಿಕೆಗಳಿರುತ್ತವೆ. ಮಯೂರ ಶಖ, ತಾಮ್ರ ಶಖ, ಅದೇ ರೀತಿಯಾಗಿ ಗರುಡ ಶಖ ಮತ್ತು ಉರ್ಗ ಶಖ, ಇದಿಷ್ಟನ್ನು ಸಹ ನಾವು ಒಂದು ಅಭಿಮಂತ್ರಿಸಿದ ಒಂದು ಪೂಜೆಗಳನ್ನು ಮಾಡಿ ಅದನ್ನು ಅಭಿಮಂತ್ರಿಸಿ ಒಂದು ಸಣ್ಣ ಹವನವನ್ನು ಮಾಡಿ ಆ ಹವನದಿಂದ ತಯಾರಾಗುವಂತಹ ಭಸ್ಮವನ್ನು ಒಂದು ಬೆಳ್ಳಿಯ ತಾಯತದಲ್ಲಾಗಲಿ ಅಥವಾ ಒಂದು ತಾಮ್ರದ ತಾಯತದಲ್ಲಾಗಲಿ ತುಂಬಿಸಿಟ್ಟು ಅದನ್ನು ಬೆಳ್ಳಿಯ ಚೈನಿನಲ್ಲೇ ಸೊಂಟಕ್ಕೆ ಕಟ್ಕೊಳ್ಳೋದ್ರಿಂದ ಇವ್ರಿಗೆ ಬರುವಂತಹ ಆ ಮೂಡ್ ಸ್ವಿಂಗ್ಗಳಿರುವಂಥದ್ದು ಈ ಕ್ಷಣದಲ್ಲಿದ್ದಂಗೆ ಆ ಕ್ಷಣಕ್ಕಿರಲ್ಲ, ಈಗ ರೀತಿಯಲ್ಲಿದ್ದಂಗೆ ಆ ರೀತಿ ವರ್ತನೆ ಮಾಡ್ತಿರೋದಿಲ್ಲ, ಅದೆಲ್ಲವೂ ಸಹ ಹೋಗ್ತದೆ. ಎಲ್ಲವೂ ಸಹ ಹೋಗಿ ಒಂದು ಒಳ್ಳೆ ರೀತಿಯಾಗಿ ಇವರ ಜೀವನ ಸಾಗುತ್ತೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು.